ಸರ್ ಇವತ್ತಿನ ಭೇಟಿ ಸರ್. ಮತ್ತು ಉಪ್ಪಾರಪೇಟೆಯಲ್ಲಿ ಗಂಗಸರಿಸುವ ಜಾತ್ರೆ ರೈತ ನನಗೆ ಆಹ್ವಾನ ಬಂದಿದ್ದ ಮೊಕ್ಕಚಿಂತ ಅಧ್ಯಕ್ಷರು ರಮೇಶ್ ಅವರು ಎಂಟಂತೆ ವರ್ಷ ಕರೀತಾರೆ. ಮೊದಲನೇ ಪ್ರಕಾರ ದೇವ್ರ ದರ್ಶನ ಮಾಡಿ ಊಟ ಮಾಡ್ಕೊಂಡು ತಂದು ಗಂಗಾವನ್ನ ಕೇಳ್ಕೊಂಡ್ರೆ ನಮ್ಮ ಅಯ್ಯಮ್ಮ ಆದಿಪರಾಶಕ್ತಿ ನಮ್ಮ ಗುರುಗಳಿಂದ ಅದನ್ನು ನಮ್ಮ ಕೋಲಾರ ಭಾಗದಲ್ಲಿ ಅಂದ್ರೆ ಪರಾಶಕ್ತಿ ಆದಿಪರಾಶಕ್ತಿ ದೇವರು ದೇವರು ಇಷ್ಟೋ ಬಂದಾಗ ನಾನು ಬಾಯ್ಕೊಂಡು ಹೋಗಿ ಬೇಡ್ಕೊಂಡಾಗ ಅನೇಕ ಇದೇ ಅಷ್ಟೇ ಈ ಅಮ್ಮ ಊರನ್ನು ಕಾಪಾಡ್ತಾರೆ. ಊರಲ್ಲಿ ಏನೇ ತಾಯಿ ಕಷ್ಟ ಪರಿಹಾರ ಕಡ ಬಂದಾಗ ನಾವು ಸುಮಾರು ಬೇಡ್ಕೊಂಡ್ರಿ ಅಪ್ಡೇಟ್ ಮಾಡಿ ನಡೆಸಿ ಅಂತ ಹೊಸ ಹಾಸ್ಪಿಟಲ್ ಬೇರೆ ಓಪನ್ ಮಾಡಿದ್ರು. ಅವಾಗೆಲ್ಲ ಎಲ್ಲ ಬೇಡ್ಕೊಂಡು ನಮಗೆ ಮಾಡಿ ಏನು ತೊಂದರೆ ಫಸ್ಟ್ಗೆ ಸಾವು ಕಡಿಮೆ ಸಾವು ಅಂದ್ರೆ ಅವಾಗ ನಮ್ಮ ಯಾಕಂದ್ರೆ ನಾವು ಕರೋನಾ ಅಂತ ಬಂದಿರಲಿಲ್ಲ. ನಾವು ಭೇಟಿ ಬರ್ತಾ ಇದ್ರು ಸುಮಾರು ಜನ ಹೇಳೋರು ಯಾಕೆ ನೋಡಿ ಅಂತ. ದೇವರ ಆಶೀರ್ವಾದದಿಂದ ನಮಗೇನು ಆಗಿಲ್ಲ. ಸುಮಾರು ಜನಕ್ಕೆ ವಾಸಿ ಆಯ್ತು. ಬೆಂಗಳೂರಿನ ಅಡ್ಮಿಷನ್ ಬೆಂಗಳೂರಿಗೆ ಒಂದು ಆಸೆನೂ ಅನುಗ್ರಹವನ್ನು ಬೇಕಾಗಿತ್ತು. ಎಲ್ಲಾ ದೇವರಿಗೂ ಮನೆಗೆ ಹೋಗಿ ನಾವು ಪೂಜಿಸ್ತಾರ ಮಾಡಿದ್ದು ಮುಂದಿನ ದಿನಗಳಲ್ಲಿ ದೇವರ ಆಶೀರ್ವಾದ ನಮ್ಮ ಮುರುಬಾರಂತ ಇರಲಿ. ಅವ್ರ ಕೋರಿಕೆಯನ್ನ ಈಡೇರಿಸಿ ದೇವತೆಯನ್ನು ನಾನು ಕೇಳ್ಕೊಂತೀನಿ. ನಮ್ಮ ಇಷ್ಟ ದೇವರು ಬೇರೆ ಗಂಗಮ್ಮ ಈ ಕಡೆ ಅಚ್ಚುಮೆಚ್ಚಿನ ದೇವರು ಗಂಗಮ್ಮ ಮಾಡಂತ ಪವರ್ಫುಲ್ ದೇವರು ಶಕ್ತಿ ದೇವರು ದೇವತೆ ಗಂಗಮ್ಮ. ಎಮ್ಮಿಗೆ ನಾವು ಆಗಾಗ ನಮಸ್ಕಾರ ಮಾಡ್ತೀವಿ. ಈ ಗಂಗಸೂತ್ರ ಜಾತ್ರೆ ಬಹಳ ಯಶಸ್ವಿಯಾಗಿದೆ. ದೀಪಗಳು ಯಾವ್ದು ದೀಪೋತ್ಸವಗಳೆಲ್ಲ ಆಗಿದೆ. ಎಲ್ಲ ಅಲಂಕಾರಗಳಿದೆ. ದೀಪಾಲಂಕಾರಗಳಿದೆ. ಒಂದು ಆಚರಣೆ ಆಗಿದ್ದಾರೆ. ಬಹಳ ಚೆನ್ನಾಗಿದೆ. ಈ ರಸ್ತೆಯಲ್ಲಿ ಅಗಲೀಕರಣ ಮಾಡಿ ಮಾಡಿದ್ದಾರೆ. ನನಗೆ ಖುಷಿ ಆಯ್ತು. ಅನುಭವವಾಗಿದೆ, ನಿಗಾಲವಾಗಿದೆ. 25 ವರ್ಷ ರಸ್ತೆಗೆ ಏನೋ 25-30 ವರ್ಷ ಚೆನ್ನಾಗಿದೆ. ಜನರು ಬಹಳ ಅನುಕೂಲ ಆಗಿದೆ. ಬಹಳ ಪಾರ್ಕಿಂಗ್ ಎರಡ್ ಪಾರ್ಕಿಂಗ್ ಮಾಡಕ್ಕಾಗ್ತಾ ಇರಲ್ಲ. ಬಸ್ ಓಡಾಡುತ್ತೆ. ಈ ತರ ಒಂದು ಒಳ್ಳೆ ಕೆಲಸಗಳು ಕೆಲಸ ಮಾಡಬೇಕು. ಆಸ್ಪತ್ರೆ ಸಿಕ್ಕಿದಾಗ ಆ ಕೆಲಸ ನಾನು ಮಾಡಿದ್ದೀನಿ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಸುಮಾರು ದಿನ ಏನು ಸಲ ಒಳ್ಳೆ ರಸ್ತೆ ಮಾಡಿದ್ದೀರಾ, ಅದಕ್ಕೆಲ್ಲ ಮಾಡಿದ್ದೀರಾ. ಆದ್ರೆ ಈ ರಸ್ತೆ ಮಾಡಿದ ಸಿಟಿ ಒಳಗಡೆ ಇದು ನಂಬರ್ 1 ಸೂಪರ್ ಅಂತ ನಾನು ಅಷ್ಟೇ ಸರ್. ನಾನೇನೋ ಮಾಮೂಲಿ ನಾನು ಕೆಲಸ ಮಾಡಿದೆ. ಇಷ್ಟೊಂದು ನನಗೆ ಹೆಸರು ತಂದ್ಬಿಟ್ಟು ಅನ್ಕೊಂಡಿದ್ದೀನಿ. ಗಂಗಮ್ಮನ ಇರೋ ದೇವಸ್ಥಾನ ರಸ್ತೆ ಗಂಗಮ್ಮನ ಬೀದಿ ಅಂತಾರೆ. ಹಾಗಾಗಿ ನನಗೆ ಖುಷಿ ಆಯ್ತು. ನನಗೆ ಧನ್ಯವಾದ. ರಮೇಶ್ ಗೌಡ್ರು ನನಗೆ ಅದ್ದೂರಿ ಸ್ವಾಗತ ಕೊಟ್ಟಿದ್ದಕ್ಕೆ ಅವ್ರಿಗೆ ಅಭಿನಂದನೆ. ವರ್ಷದ ಬಂಧುಗಳನ್ನ ಭಾಗವಹಿಸಿದ ಮೀಟ್ ಮಾಡ್ತಾರೆ. ಎವ್ರಿ ಇಯರ್ ನಾನು ಬರ್ತಾ ಇದ್ದೀನಿ. ಮುಂದಿನ ದಿನಗಳು ಅಷ್ಟೇ ಆಹ್ವಾನ ಚಿಕ್ಕನ ಜಾಗ ಯಾವ್ದು ಅಚ್ಚುಮೆಚ್ಚಿನ ಜಾಗ ಯಾವ್ದು ಇದೆ ಅಲ್ಲ. ನನಗೆ ರಾಜಕೀಯ ಜನ್ಮ ಕೊಟ್ಟಿದ್ದ ಜಾಗ ಮುಡಬಾರ್ದು. ಗಂಗಮ್ಮನ ಆಶೀರ್ವಾದದಿಂದ ನಾನು ಎಮ್ಮೆಲ್ಟ್ ಆಗಿ ವಹಿಸ್ತಾ ಇದ್ದೀನಿ. ಹಿಂದೆ ನಾನು ತಾಯಿ ಆಶೀರ್ವಾದ ನನ್ನ ಓಟಾಗಿ ಸಿದ್ಧ ಯುವ ಜನತೆ ಬಗ್ಗೆ ಅಂತ ಹೇಳಿ ನಾನು ಮಾತನಾಡ್ತಿದ್ದೀನಿ. ಸರ್ ತಮ್ಮ ಅಧಿಕಾರಾವಧಿಯಲ್ಲಿ ಕೂಡ ಬಹಳಷ್ಟು ಅನುಕೂಲ ಮಾಡ್ಕೊಡ್ತಾ ಇದ್ರಿ. ಈ ಒಂದು ಜಾತ್ರೆ ಬಂದಾಗ ಸುಸಜ್ಜಿತವಾಗಿ ಮಾಡ್ತಾ ಇದ್ರಿ. ಇವಾಗ ತಮ್ಮ ಈ ಶಾಸ್ತ್ರ ಇಲ್ಲ ಅಂದ್ರೂ ಕೂಡ ನಿಲ್ತಿಲ್ಲ. ನೀವು ಪ್ರತಿ ವರ್ಷನೂ ಬರ್ತಾ ಇದ್ದೀರಾ. ಆ ತಾಲೂಕಿನ ಜನತೆಗೆ ಆ ತಾಯಿಯಿಂದ ಏನಾದ್ರು ಬಯಸಿದ್ರೆ ಏನಂತ ಬಯಸ್ತಾರೆ? ಏನಿಲ್ಲ, ಈಗ ನಾವು ಬೇಕಾಗಿರೋದು ಮಳೆ. ಈಗ ಬಿಸಿಲು ಬೇಗೆಯಿಂದ ಮಕ್ಕಳು ಪ್ರಾಣಿ ಪಕ್ಷಿಗಳು ಅನಾಥ ಆಗ್ಬಿಟ್ಟಿದ್ದಾರೆ. ಈಗ ನೀರಿಲ್ಲ. ಎಲ್ಲ ಪ್ರಾಣಿಗಳೆಲ್ಲ ಊರಿಗೆ ಬರ್ತಾ ಇದ್ದಾವೆ. ಕಾಡಿಂದ ಊರ್ ಕಡೆ ಬರ್ತಾ ಇದ್ದಾವೆ. ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಅದಾಗಬಾರ್ದು. ದೇವರು ಮನಸ್ಸು ಮಾಡಿ ಕ್ವಿಕ್ಕಾಗಿ ತುರ್ತಾಗಿ ಒಂದು ಮಳೆ ಕೆರೆ ಕಟ್ಟೆ ತುಂಬಬೇಕು. ಸಮೃದ್ಧಿಯಾಗಿ ನೀರು ಇರ್ಬೇಕು. ಜನಕ್ಕೆ ಅನುಕೂಲ ಆಗಬೇಕು.
ಹಗಲೊತ್ತು ಓಡಾಡಕ್ಕೆ ಆಗುತ್ತೆ. ಸರ್ಕಾರ ವಾರ್ನಿಂಗ್ ಮಾಡಿದೆ, ಓಡಾಡ್ಬೇಡಿ ಬೆಳಿಗ್ಗೆ 10 ಗಂಟೆಯಿಂದ 3 ಗಂಟೆವರೆಗೂ 4 ಗಂಟೆವರೆಗೂ, ಆಮೇಲೆ ಓಡಾಡಿ ಅಂತ. ಹಾಗಲ್ವೇ ಎಷ್ಟೋ ಸ್ವಲ್ಪ ಹೊಟ್ಟೆ ಕೊಡೋದ್ರಿಂದ ಓಡಾಡಲೇಬೇಕು ಜನ. ನಾವು ಇದು ಮಾಡೋಕ್ಕಾಗತ್ತಾ? ದೇವ್ರನ್ನ ಕೇಳ್ಕೊಂಡಿಷ್ಟೇ ಜನರ ಪರವಾಗಿ ಆದಷ್ಟು ಗಂಗಮ್ಮ ಮಳೆ ತರ್ಸಮ್ಮ, ದೇವ್ರ ಅನುಕೂಲ ಮಾಡಿ ಸ್ವೀಟ್ ಎಲ್ಲ ಜೀವರಾಶಿಗೆ ಅನುಕೂಲ ಮಾಡಮ್ಮ ಅಂತ ನಾನು ಬೇಡಿಕೆ ಇಡ್ತೀನಿ. ಸರ್, ಎಲ್ಲ ಒಂದ್ ಕಡೆ ಅಧಿಕಾರ ಶಾಶ್ವತ ಅಲ್ಲ, ಜನಪರ ಮಾಡಿರುವಂತ ಕೆಲಸಗಳೇ ಶಾಶ್ವತ ಅನ್ನೋ ನಾನುಡಿಗೆ ತಾಲೂಕಿನ ಜನ ತಮ್ಮ ಹೆಸರು ಪದೇ ಪದೇ ಹೇಳ್ತಾನೆ ಇರ್ತಾರೆ ಸರ್. ಅದ್ರ ಬಗ್ಗೆ ಜನರ ಒಂದು ಅಭಿಮಾನಕ್ಕೆ ತಾವು ಯಾವ ರೀತಿ ಕೃತಜ್ಞತೆ ಸರ್? ಅಭಿಮಾನ ಇದೆ ಜನರಿಗೆ. ನಾನು ಮಾಡಿದ ಕೆಲಸಗಳಿಂದ ನನಗೆ ಈಗ ಗೊತ್ತಾಗ್ತದೆ. ನಾನು ಇದರಲ್ಲಿ ಇರುವಾಗ ನನ್ಗೆ ಅದು ಗೊತ್ತಾಗ್ತಾ ಇಲ್ಲ. ಇರುವಾಗ ಮೇಲೆ ಈ ಜಾಗ ಬೇರೆ ಕಡೆ ರಿಕ್ವೆಸ್ಟ್ ಮಾಡಕ್ ಹೋದ್ಮೇಲೆ ಜನಗಳ ವಿಶ್ವಾಸ ಅದು ತೋರಿಸ್ತಾವೆ, ಅರ್ಥ ಮಾಡ್ತಾರೆ ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ. ನಾನು ಒಂದು ಜವಾಬ್ದಾರಿ ಅಂತ ಕೆಲಸ ಮಾಡಿದೆ. ನನ್ಗೆ ಹೆಸರು ಬರ್ಬೇಕಂತ ಮಾಡಿಲ್ಲ, ತನಗ್ ತಾನೇ ಹೆಸರು ಬರ್ತಾ ಇದೆ, ಬಂದಿದೆ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಎಲ್ಲಾ ಕಡೆನೂ ನನ್ ಫೋನ್ ಮಾಡಿರ್ತಾರೆ. ಬಂದಾಗ ನನ್ ಪರಿಚಯದವರೆಲ್ಲ ಬಂದು ಕಾವಲ್ ಅಂತಾರೆ. ನಾನು ಬೇಡನ ಕಟ್ಟ ಆಯ್ತು ದೇವರಿಂದ ನೋಡೋಣ ಅಂತ ನೀವು ಸಮಾಧಾನ ಮಾಡಿ ಅವ್ರಿಗೆ ತುಂಬಾ ಧನ್ಯವಾದಗಳು. ಸರ್, ನಿಮ್ಗೆ ರಾಜಕೀಯವಾಗಿ ಒಬ್ಬ ಶಾಸಕರಾಗಿ, ಒಬ್ಬ ಸಚಿವರಾಗಿ, ಜಿಲ್ಲಾ ಉಸ್ತುವಾರಾಗಿ ಯಾವ ಹುದ್ದೆ ತುಂಬಾ ರಿಸ್ಕ್ ಅನಿಸ್ತೋ, ಯಾವ ಕೆಲಸ ತುಂಬಾ ಸರಳ ಅನಿಸ್ತು ಸರ್? ನನಗೆ ಯಾವ ಕೆಲಸ ಕಷ್ಟ ಆಯ್ತು. ಯಾಕಂದ್ರೆ ನಾನೊಬ್ಬ ರಾಜ್ಯದ ಮಟ್ಟದ ಅಧಿಕಾರಿಯಾಗಿ ಅನೇಕ ಕೆಲಸ ಕಾರ್ಯಗಳು ಮಾಡಿದ್ದೀನಿ, ಕಾಮಗಾರಿಗಳು ಗೊತ್ತಿದೆ ಹೆಂಗ್ ಮಾಡ್ಬೇಕು ಅಂತ. ಅದು ನಂಗೆ ಈಸಿ ಆಗೋಯ್ತು. ರಾಜ್ಯ ಮಟ್ಟದಲ್ಲಿ ಮಾಡಿದ್ದೀನಿ, ಒಂದು ತಾಲೂಕು ಮಟ್ಟದ ಕೆಲಸ ಮಾಡೋದು ಅಷ್ಟು ಕಷ್ಟ ಆಗಿಲ್ಲ ನನಗೆ. ಎಸ್ಟಿಮೇಟ್ ಮಾಡೋದ್ರಿಂದ ಇತ್ತು, ಗೊತ್ತು ಹಾಕೋದ್ರಿಂದ ಎಕ್ಸಿಕ್ಯೂಟ್ ಮಾಡೋದ್ರಿಂದ ಇನ್ನು ಎಲ್ಲ ಅಧಿಕಾರಿಗಳು ಹೆಂಗ್ ಕೆಲಸ ತಗೋಬೇಕು ಅಂತ 1000 ಜನ ಅಧಿಕಾರಿ ನಾನು ಬೇಕಾಗಿರೋದು. ಸ್ಟೇಟ್ ಆಫೀಸ್ ಗೊತ್ತಿರಲಿಲ್ಲ ಹಾಗೆ ಕೆಲಸ ಎಲ್ಲ ಅಧಿಕಾರಿ ಕೆಲಸ ತೆಗಿತಾ ಇದೆ, ಕೆಲಸ ಮಾಡ್ಸಿದೀನಿ. ಅಧಿಕಾರಿಗಳಿಗೆ ಫೀಡ್ಬ್ಯಾಕ್ ತರೋದಿಲ್ಲ ನನ್ನ ಕಾಲದಲ್ಲಿ ಕೇಳಿ. ಸರ್, ಇವತ್ತಿನ ಕಾಲಘಟ್ಟದಲ್ಲಿ ಮುಳಬಾಗಿಲು ತಾಲೂಕಿನಲ್ಲಿ ಪಕ್ಷಾತೀತ, ಜಾತ್ಯತೀತ, ಧರ್ಮಾತೀತ ಯಾರಾದ್ರೂ ಜನಪ್ರತಿನಿಧಿ ಇದ್ದಾರೆ ಅಂದ್ರೆ ಅದು ಮೊದಲನೇ ಮುಂಚೂಣಿ ಹೆಸರಲ್ಲಿ ತಮ್ಮ ಹೆಸರಿರುತ್ತೆ ಸರ್. ಅದ್ರ ಬಗ್ಗೆ ಹೇಳ್ಬೇಕಲ್ಲ ಸರ್? ಕಾರಣ ನಾನು ಇದ್ದಂತ ಒಂದು ರೀತಿ, ನಾನು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇದ್ದೆ. ಕಾಂಗ್ರೆಸ್ ಸಪೋರ್ಟೆಡ್ ಕ್ಯಾಂಡಿಡೇಟ್ ಬಿದ್ದಿದ್ದು ನಿಜ. ಕಳೆದ ದಿನಗಳಲ್ಲಿ ನಾನು ಎಲ್ಲರಿಗೂ ಕೆಲಸ ಮಾಡೋದು ಮೀಸಿ ಬಂತು. ನಾನು ಗೆಲ್ಲಿಸಿದವರು ಬಂದು ಕೆಲಸ ಮಾಡ್ತಾ ನನಗೆ ಬೇಡ ಅಂತ ಇಲ್ಲ. ಯಾರು ಬಂದು ಕೆಲಸ ಮಾಡಿ ಎಲ್ಲರೂ ಎಮ್ ಎಲ್ ಎ ಆಗ್ತಾರೆ. ತಾಲೂಕಿನಲ್ಲಿ ಎಮ್ ಎಲ್ ಎ ಒಬ್ಬರೇ, ಎಲ್ರಿಗೂ ನಾವು ಎಮ್ ಎಲ್ ಎ ಎಲ್ಲಾ ಜನಕ್ಕೂ ನಾವು ಅನುಕೂಲ ಮಾಡ್ಕೊಂಡು ಈ ಪಾರ್ಟಿನ ಓಟ್ ಹಾಕ್ದ ಅಂತ ಕೇಳ್ಕೊಂಡು ಮಾಡಕ್ಕೆ ಇವಾಗ ಚಿಕನ್ ಆದ್ಯತೆ ನಾವು ಗೆಲ್ಲಿಸ್ದಾಗ ಕೊಡೋಣ, ಬಂದ್ರೆ ಕೊಡೋಣ. ಬಂದಿಲ್ಲ ಅಂದ್ರೆ ಮನೆಗೆ ಹೋಗ್ಬಿಟ್ಟು ಬಂದೇ ಇದೀನಿ ಕೆಲಸ ಈ ಪಂಚಾಯತಿ ಎಲ್ಲ ನಾವು ಹೋಗ್ಬೇಕಾ? ನಾವು ಹೋಗ್ರು ಸಾಮಾನ್ಯ ಬಂದೇ ಏನೋ ಮಾಡ್ಬಾರ್ದು. ನನ್ನಿಂದ ಕೆಲಸ ಇದ್ದೀನಿ, ಅವ್ರು ಓಡಾಡಿದ್ದೀನಿ, ಕೆಲಸ ಮಾಡಿ ಇಲ್ಲ ಅಂತ ನಾನು ಯಾವ್ದು ಹೇಳಿ ನೋಡಿ. ಸಾಮಾನ್ಯ ಪ್ರಜೆ ಬಂದ್ರು ನಾನು ಮಾತಾಡ್ತೀನಿ, ಕೆಲಸ ಮಾಡ್ತೀನಿ. ಸರ್, ನಿಮ್ದೇ ಇಲಾಖೆಯಲ್ಲಿ ನಿಮ್ಗಡೆಯಲ್ಲಿ ಬೆಳೆದಿರುವಂತಹ ಕೆ.ವಿ. ರಮೇಶ್ ಕೂಡ ನಿಮ್ದೇ ಆದ ಒಂದಷ್ಟು ಸರ್ವಿಸ್ ಆಗ್ಬೋದು, ಎಲ್ಲಾ ರೀತಿಯಲ್ಲೂ ಕೂಡ ಎಲ್ಲರ ಜೊತೆ ಹೊಂದಾಣಿಕೆ ಇರೋದು, ಬಹಳ ಸೇವೆ ಮಾಡ್ತಾರೆ ಸರ್. ಅವ್ರು ಪ್ರತಿ ಸತಿ ಹೇಳುವಂತ ಮಾತೇನಂದ್ರೆ ನಮ್ಮ ಗುರುಗಳು ನಾಗೇಶ್ ಸಾಹೇಬ್, ಅವ್ರ ಹಾದಿಯಲ್ಲಿ ನಾವು ಅಂತ ಹೇಳ್ತಾರೆ ಸರ್. ಅದ್ರ ಬಗ್ಗೆ ಅಂದ್ರೆ ಅವ್ರ ಅಭಿಮಾನನೇ ಗೊತ್ತಾಗುತ್ತೆ. ಗುರು ಶಿಷ್ಯ ಅಂತ ಏನೋ ನನ್ನಲ್ಲಿ ಏನೋ ಒಂದು ಒಳ್ಳೆ ಗುಣ ಕಂಡಿದ್ದಾರೆ ಅಂತ ನಮ್ಗೆ ಇಷ್ಟ ಆಗಿರೋದು. ಅದಕ್ಕೆ ಮರೀದೇನೆ ಅವ್ರು ಬೆಳಿಗ್ಗೆ ನಮ್ಗೆ ಒಂದು ಕಾರ್ಯಕ್ರಮ 12:30 1:30. ನಾನು 1:30ಗೆ ಬಿಡೋದು, 3:30ಗೆ ಬರೋದು. ಪರಿಸರದಲ್ಲಿ ದೊಡ್ಡ ಕಾರ್ಯಕ್ರಮದಲ್ಲಿ ಎಷ್ಟೊತ್ತಾದ್ರೂ ಬನ್ನಿ ಅಂತ. ನಾನು ಮುಂಚೆ ಊಟ ತಿಂದೆ, ಆದ್ರೆ ಈ ವಾತಾವರಣ ನೋಡಿ ಇಲ್ಲಿ ನನ್ನ ಎಗ್ಗದಿರುವಂತ ನನ್ನ ಫಾಲೋಯರ್ಸು ಊಟ ಮಾಡಿಲ್ಲ ಅಂದ್ರು. ನಾನು ಅವ್ರಿಗೇನು ಹೇಳಿಲ್ಲ ಮಾಡಿದ್ದೀನಿ ಅಂತ. ಅವ್ರ ಜೊತೆ ಊಟ ನಾನು ಮಾಡಿದೆ. ಈ ತರ ಹೇಳ್ದಕ್ಕೆ ಕೆಲಸ ಮಾಡ್ತೀನಿ. ಅವರು ಅವಶ್ಯ ಸಂತೋಷಗೊಳಿಸಿದ, ನಾನು ಸಂತೋಷಕ್ಕಲ್ಲ. ನಾನು ತಿಂದೆ, ಅವ್ರ ಜೊತೆ ಊಟ ಮಾಡಿದೆ, ಎಲ್ಲ ಸುಖ ಮಾಡಿದೆ. ಯಾವತ್ತ ಮಾಡೋಣ ಅದೇ ಮಾಡಲ್ಲ ಅಂದಲ್ಲ, ಅವ್ರು ಖುಷಿಯಾಗಿರ್ಬೇಕಲ್ಲ. ನಮ್ಮ ಶಿಷ್ಯದ ಗುರಿ ಆಗೋದಲ್ಲ. ನಾವು ಹೇಳಿಲ್ಲ, ನಾನು ಪೊಲೀಸ್ ಊಟ ಮಾಡಿದ್ದೀನಿ, ಅವ್ರು ಖುಷಿ ಆದ್ರು, ಊಟ ಮಾಡಿದ್ರೆ ಖುಷಿ ಆಯ್ತು ನನಗೆ.